ಒಂದು ಸಣ್ಣ ಚುಕ್ಕೆ ದೊಡ್ಡ ವಾಕ್ಯವನ್ನು ನಿಲ್ಲಿಸಬಹುದು, ಆದರೆ ಇನ್ನು ಕೆಲವು ಚುಕ್ಕೆಗಳು ನಿರಂತರತೆಯನ್ನು ನೀಡಬಹುದು. ಪ್ರತಿಯೊಂದು ಅಂತ್ಯವು ಹೊಸ ಆರಂಭವಾಗಬಹುದು. ವೆರಿ ಗುಡ್ ಮಾರ್ನಿಂಗ್. ಇದು ಥರ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದ ತಕ್ಷಣ ನಮ್ಮ ಕೆಲಸ ಏನು ಓದೋದು. ನಮ್ಮ ಮನೇಲಿ ಸದ್ಯಕ್ಕೆ ಕೆಲಸ ಕಾರ್ಯ ಏನೂ ಇಲ್ಲದೆ ಖಾಲಿ ಇರೋಳು ನನ್ನ ತಂಗಿ ಒಬ್ಳೆ. ಅವಳಿಗೆ ಇವಾಗ ಓದೋದು ಇಲ್ಲ. ಲಿಟ್ರಲಿ ಬೆಳಗಿನ ಸಂಜೆ ತನಕ ಮಲಗಿರ್ತಾಳೆ. ಬೆಳಗ್ಗೆ ನನ್ನ ಒಂದು ಕ್ಲಾಸ್ ಕಂಪ್ಲೀಟ್ ಆಗಿದ್ರು ಅವಳು ಇನ್ನೂ ಎದ್ದಿರಲಿಲ್ಲ. ಆಗ್ತಾನೆ ಕಂಡ್ಬಿಟ್ಟು ಪಿಳಿ ಪಿಳಿ ಅಂತ ಇದ್ಲು. ಕ್ಲಾಸ್ ಮುಗಿಸಿದ ತಕ್ಷಣ ತಿಂಡಿ ಏನ್ ಮಾಡಿದ್ರೆ ಅಂತ ಕಿಚನ್ ಹೋದೆ. ತಿಂಡಿಗೆ ದೋಸೆ, ಬೀಟ್ರೂಟ್ ಪಲ್ಯ ಹಾಗೆ ಚಟ್ನಿ ಮಾಡಿದ್ರು. ತಿಂಡಿನ ಮುಗಿಸಿ ಮತ್ತೆ ಕ್ಲಾಸ್ ಅಟೆಂಡ್ ಮಾಡಿದೆ. ಹಿಂದಿನ ದಿನ ಓದೋದು 12 o'clock ಮುಗ್ದೋಗಿತ್ತು. ಬಟ್ ನಾನ್ ಮಲಗೋಷ್ಟೊಳಗೆ 2 ಆಗೋಗಿತ್ತು. ಇವತ್ತು ಸೆಕೆಂಡ್ ಸೆಷನ್ ಇಂದಾನೆ ಕಾಸ್ಟಿಂಗ್ ನಡ್ಕೊಂಡು ಕೂತಿದ್ದೆ. ಕ್ಲಾಸ್ ಮುಗಿಸೋಷ್ಟೊಳಗೆ 2:30 ಆಗೋಗಿತ್ತು. ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿತ್ತು. ಊಟಕ್ಕೆ ಮುದ್ದೆ ಹಾಗೆ ಮೊಟ್ಟೆ ಸಾಂಬಾರು ಮಾಡಿದ್ರು. ಅದೇನೋ ಅಂತಾರಲ್ಲ, ಮುದ್ದೆ ತಿಂದು ನಿದ್ದೆ ಮಾಡುವಂತ. ಊಟ ಆಗ್ತಿದಂಗೆ ನಂಗೆ ಕಾನ್ಸಂಟ್ರೇಷನ್ ಮಾಡಕ್ಕಾಗ್ಲಿಲ್ಲ, ಬಿಕಾಸ್ ನಿದ್ದೆ ಬರ್ತಿತ್ತು. ಅದಕ್ಕೆ ಅಂತ ಫೇಸ್ ವಾಶ್ ಮಾಡೋದಕ್ಕೆ ಹೋದೆ. ನಿದ್ದೆ ಹೋಗ್ಲಿ ಮಲ್ಗೋಣ ಅಂದ್ರೆ ನಿದ್ದೆ ಬರ್ಲಿಲ್ಲ. ಇನ್ನೇನ್ ಮಾಡೋದು ಅಂತ ಸ್ಟಡಿ ಟೇಬಲ್ ಕ್ಲೀನ್ ಮಾಡ್ತಿದ್ದೆ. ಕ್ಲೀನ್ ಮಾಡ್ತಾ ಟ್ಯೂಷನ್ ಟೈಮ್ ಆಗೋಗಿತ್ತು. ಎಷ್ಟೇ ಬೇಗ ಟ್ಯೂಷನ್ ಬಿಡಬೇಕು ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಟ್ಯೂಷನ್ ಬಿಡೋಷ್ಟೊಳಗೆ ಅಡಿಗೆ ರೆಡಿ ಇತ್ತು. ಅನ್ನ ಹಾಗೆ ಟೊಮೆಟೊ ಸಾಂಬಾರ್, ನನ್ನ ಕಂಫರ್ಟ್ ಫುಡ್, ಫೇವ್ರೇಟ್ ಸಾಂಬಾರ್ ಅದು. ನಾನು ಕುಶಲ್ ಪ್ರಕುಲ್ 3 ಜನ ಒಟ್ಟಿಗೆ ಊಟ ಮಾಡಿದ್ವಿ. ಬಿಕಾಸ್ ಅವ್ರ ಅಪ್ಪ ಅಮ್ಮ ಇಬ್ರು ಹೊರಗಡೆ ಹೋಗಿದ್ರು. ಊಟ ಆದ್ಮೇಲೆ ಅವ್ರಿಬ್ರನ್ನ ಬಿಟ್ಟು ಬರೋದಕ್ಕೆ ಅಂತ ಅವ್ರ ಮನೆ ಹತ್ರ ಹೋಗಿದ್ದೆ. ವಾಪಸ್ ಬರೋಷ್ಟೊಳಗೆ ನಮ್ ಸಾನಿದು ಹೊಸ ಡ್ರಾಮಾ ಸ್ಟಾರ್ಟ್ ಆಗಿತ್ತು. ಫ್ರಿಜ್ ಅಲ್ಲಿ ತಂದಿಟ್ಟು ಚಾಕೋ ಮಿಸ್ಲಿ ಎಲ್ಲ ಖಾಲಿ ಮಾಡಿ ಹೊಸದಾಗಿ ಏನಾದ್ರು ತಿನ್ನೋದಕ್ಕಿದ್ರೆ ಕೊಡು ಅಂತ ಇದ್ದು. ನಂಗೆ ಅರ್ಥ ಆಗುತ್ತೆ ಓದಕ್ ಬರೆಯಕ್ ಏನು ಇಲ್ಲ ಅಂದ್ರೆ ಮನೇಲಿ ಹಿಂಗೆ ಆಗ್ತಾರೆ ಅಂತ. ಸೊ ನೀವು ಟೈಮ್ ವೇಸ್ಟ್ ಮಾಡ್ಬೇಡಿ. ನಾನು ಥರ್ಡ್ ಸೆಷನ್ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೀವು ಹೋಗಿ ಓದಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್.